ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಂಡೇ ನೈಟು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಹೇಗೆ ಹೋಗ್ತೀವಿ ಅನ್ನೋದನ್ನ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗ್ತಾ ಇರೋವಂಥದ್ದು. ಹಾಗಾಗಿ ನಾನು ಲಗೇಜ್ ಕೂಡ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನು ಹೊರಡ್ತೀವಿ. ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಕಾವ್ಯ ಕಾವ್ಯ ಎಲ್ಲರೂ ರೆಡಿಯಾಗಿ ಹೊರಗಡೆ ಬಂದರು. ಕಾರು ಕೂಡ ರೆಡಿಯಾಗಿ ನಿಂತಿದ್ದಾವೆ. ಹಾಗೆಯೇ ನಮ್ಮ ಮದುವೆ ಮದುವೆಗೆ ಹೋಗ್ಬಿಟ್ಟಿದ್ದ, ಬರೋದು ಲೇಟ್ ಆಯಿತು ಮಾಡ್ತಾ ಇದ್ವಿ. ನಮ್ಮ ಅಕ್ಕರು ಒಂದು ಕಾರನ್ನು ಮುಂದೆ ಹೋದ್ರು. ಯಾಕಂತಂದ್ರೆ ಅಲ್ಲಿ ಇನ್ನೊಬ್ಬ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಬರಬೇಕಿತ್ತು. ಅವ್ರ ಮನೆ ಹತ್ರ ಕರ್ಕೊಂಬರ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಮದುವೆಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಮನೆಯಿಂದ. ಆಮೇಲೆ ಇವಾಗ ನಾವು ಹೋಗ್ತಾ ಇರೋಂಥದ್ದು ದೊಡ್ಡಬಳ್ಳಾಪುರ ಹತ್ರ ಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. 2 ಕಾರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಹೆಂಗೂ ರೀಚ್ ಆದ್ವಿ. ಹಾಗೆಯೇ ಸ್ವಲ್ಪ ದೂರ ಬಂದಾಗ ಅಲ್ಲಿ ರೈಲ್ವೆ ಗೇಟ್ ಕೂಡ ಇತ್ತು. ಆ ಟ್ರೈನ್ ಇದ್ದಿದ್ದರಿಂದ ಅಲ್ಲಿ ಗೇಟ್ ಕೂಡ ಕ್ಲೋಸ್ ಮಾಡಿದರು. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ. ತುಂಬಾ ಮಳೆ ಜೋರಾಗಿ ಬರ್ತಾಯಿತ್ತು. ಇದು ಯಾವ ಊರು ಅಂತ ನನಗೆ ಗೊತ್ತಾಗಿಲ್ಲ, ಕೆಳಗಡೆ ಇಳಿಲಿಲ್ಲ. ಹಾಗಾಗಿ ಕಾರಲ್ಲೇ ಕೂತ್ಕೊಂಡು ಟ್ರೈನ್ ಹೋಗೋದನ್ನ ವಿಡಿಯೋ ಕೂಡ ನಾನಿಲ್ಲಿ ಮಾಡಿದ್ದೀನಿ. ತುಂಬ ನೈಟಾಗಿರೋದ್ರಿಂದ ತುಂಬಾ ನೋಡೋದಕ್ಕಂತೂ ಖುಷಿ ಆಯಿತು. ತುಂಬಾ ಬರ್ತಾಯಿತ್ತು. ಹಾಗೆಯೇ ಸುಮಾರು ಟೈಮ್ 2:45 ಆಗಿತ್ತು. ಟೀ ಕುಡಿಯೋದಕ್ಕೂ ಕೂಡ ಅಲ್ಲಿ ನಿಲ್ಲಿಸಿದ್ವಿ. ಬೇಕಂದರೆಲ್ಲ ಟೀನ ಕುಡಿತಾ ಇದ್ದಾರೆ, ಬೇಡ ಅಂದರೆಲ್ಲ ಕಾರ್ನಲ್ಲೇ ಕುತ್ಕೊಂಡಿರೋ ಅಂಥದ್ದು. ಟೀನ ಕುಡಿತಾ ಇರಬೇಕಾದ್ರೆ ನಮ್ಮ ಮದುವೆ ವಿಡಿಯೋ ಮಾಡು ಅಂತ ಹೇಳ್ದೆ. ನಾನು ಇಲ್ಲ ಕಣೋ, ನಾನು ಮಾಡಲ್ಲ, ನಾನು ಫೋಟೋ ಬೇಕಾದ್ರೆ ತೆಗಿತೀನಿ ಅಂತ ಅಂದ್ಬಿಟ್ಟು ಅವ್ನಿಗೊಂದು ಫೋಟೋನು ಕೂಡ ತೆಗೆದುಕೊಂಡು ಹಾಗೆಯೇ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ಗೆ ಈಗ ಬಂದಿರುವಂಥದ್ದು. ನಾವೆಲ್ಲನೂ ಕೂಡ ಕೆಳಗಡೆ ಇಳಿದಿದ್ದೀವಿ. ತುಂಬಾ ಮಳೆ ಜೋರಾಗಿ ಬರ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ದು. ಹಾಗೆಯೇ ಅಂತೂ ಇಂತೂ ಮಂತ್ರಾಲಯ ಹತ್ತತ್ರ ರೀಚ್ ಆಗ್ತಾಯಿದ್ದೀವಿ. ಈಗ ಟೈಮ್ 5:45, 6 ಗಂಟೆ ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಮಂತ್ರಾಲಯ ತಲುಪ್ತೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಫೈನಲಿ ನಾವು ಮಂತ್ರಾಲಯ ರೀಚ್ ಆಗೋ ಅಷ್ಟರಲ್ಲಿ ಟೈಮು 8:05 ಕರೆಕ್ಟಾಗಿ 8:05 ಆಗಿತ್ತು. ನೋಡಿ, ಈಗ ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆಗಿದ್ದೀವಿ. ನಾವು ಇವಾಗ ಆರ್ಚ್ ಹತ್ರ ಇದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ಒಳಗಡೆ ಹೋಗಿ ನಾವು ರೂಮ್ ಮಾಡ್ತೀವಿ, ಇಲ್ಲ ನದಿನಲ್ಲೇ ಸ್ನಾನ ಮಾಡೋದೋ ಇಲ್ಲ ರೂಮ್ ಮಾಡಿ ಇರೋದಾ ಅನ್ನೋದು ಡಿಸೈಡ್ ಕೂಡ ಇಲ್ಲಿ ಮಾಡಿಲ್ಲ. ಏಕೆಂತಂದರೆ ನಮ್ಮ ಫ್ರೆಂಡ್ ಕುಮಾರ್ ಅವರು ಹಿಂದೆಗಡೆ ಬರ್ತಾಯಿದ್ರು. ಅವರು ಕಾಲ್ ಕೂಡ ಮಾಡಿದ್ರು, ರೂಮ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಇಲ್ಲ ಮಾಡಲ್ಲ ಅಂತ ಹೇಳಿದ್ರು. ನಾವು ನದಿನಲ್ಲೇ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಆಗಿರೋದ್ರಿಂದ ಹಾಗೆಯೇ ದೇವ್ರನ್ನ ದರ್ಶನ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇನ್ನೊಂದು ಕಾರ್ ನಮ್ಮ ಅಕ್ಕವ್ರು ಬರ್ತಾಯಿದ್ರು, ಅವರು ಬರಲಿ ಅಂತ ವೆಯ್ಟ್ ಕೂಡ ಮಾಡ್ತಾಯಿದ್ವಿ. ಆಮೇಲೆ ಎಲ್ಲರೂ ಫೈನಲಿ ಬಂದ್ವಿ. ನೋಡಿ, ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಬಂದಿದ್ದೀವಿ. ಜಸ್ಟ್ ಲ್ಯಾಂಡ್ ಆಗಿ ಈಗ ರೀಚ್ ಆಗಿದ್ವಿ. ಹೇಳು. ನೈಟ್ 11ಗೆ ಬಿಟ್ವಿ, ಈಗ 8ಗೆ ರೀಚ್ ಆದ್ವಿ. ತುಂಬ ಸ್ಟ್ರೆಸ್ ಆಯಿತು. ಟ್ರೈನಲ್ಲಿ ನಾವು ಬಿಫೋರ್ ಟ್ರೈನಲ್ಲಿ ಬರ್ತಿದ್ವಿ, ಬಟ್ ಅಷ್ಟು ಸ್ಟ್ರೆಸ್ ಆಗ್ತಿಲ್ಲ. ಈ ಕಾರಲ್ಲಿ ಬಂದ್ವಿ, ತುಂಬ ಸ್ಟ್ರೆಸ್ ಆಯಿತು. ತುಂಬಾ ಕಾಲುಗಳೆಲ್ಲ ನೋವಾಯಿತು. ಆದರೂ ತುಂಬಾ ಟಯರ್ಡ್ ಆಯಿತು ಅಂತಲೇ ಹೇಳ್ತೀನಿ. ಕಾರಲ್ಲಿ ಬಂದಿದ್ವಿ, ಟ್ರೈನೇ ಬೆಟರು ಅಂತಲೇ ಹೇಳ್ಬೋದು. ಹಾಗೆಯೇ ಬಂದು ನಾವು ರೂಮ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಅಂಗಡಿನಲ್ಲಿ ಸೋಪು ಮತ್ತು ಶಾಂಪೂ ಎಲ್ಲವನ್ನು ಕೂಡ ತೊಗೊಂಡು ರೂಮ್ ಮಾಡಿದ್ವಿ. ರೂಮಲ್ಲಿ ವಿಡಿಯೋನ ನಾನು ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ರೂಮ್ ಮಾಡಿ ನಾವು ಸ್ನಾನ ಕೂಡ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನದ ಹತ್ರ ಈಗ ಬಂದಿದ್ದೀವಿ. ಅಲ್ಲಿ ಹೂನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನಾವು. ಏಕೆಂದರೆ ನಾವು ಹೋಗ್ಬೇಕಾದ್ರೆ ಅವರು ಹೇಳಿದ್ರು, ಇಲ್ಲೇ ಬಂದು ನಾವು ಹೂನ ತೊಗೋತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಾವು ಹೇಳ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರನ್ನೇ ಹುಡ್ಕೊಂಡೋಗಿ ಆ ಆಂಟಿ ಹತ್ರನೇ ನಾವು ಹೂನ ತೊಗೊಂಡು
ಮುಡ್ಕೊಂಡು ಈಗ ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇರುವಂಥದ್ದು. ಎಲ್ಲರೂ ಕೂಡ ಬಂದರು. ಈಗ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಎಲ್ಲಾದರೂ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ದೇವಸ್ಥಾನದೊಳಗಡೆ ಹೋಗ್ತಾ ಇರುವಂಥದ್ದು. ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಥರ ದೇವಸ್ಥಾನದೊಳಗಡೆ ವಿಡಿಯೋನ ಮಾಡೋಂಗಿಲ್ಲ, ಎಷ್ಟಾಗುತ್ತೋ ಅಷ್ಟನ್ನು ಕೂಡ ನಾನು ವಿಡಿಯೋನ ಮಾಡಿರುವಂಥದ್ದು. ತುಂಬ ಜನ ಕೂಡ ಇದ್ದರು. ಇವಾಗ ಸ್ಕೂಲ್ಗಳಿಗೆ ರಜೆ ಅಲ್ವಾ, ಹಾಗಾಗಿ ತುಂಬ ಜನ ಕೂಡ ಇದ್ದರು. ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ತುಂಬ ಫ್ರೀ ಆಯಿತು ದೇವಸ್ಥಾನ. ಎಷ್ಟು ಸರಿ ದರ್ಶನ ಮಾಡಿರ್ಬೋದು ನಾವು ಅಲ್ಲಿಂದ ಬರೋ ಅಷ್ಟರಲ್ಲಿ. ಅಷ್ಟು ಜನ ಕಮ್ಮಿ ಇದ್ದರು. ಇವತ್ತು ತುಂಬಾ ಜನ ಇದ್ದರು, ಯಾಕೆಂತಂದರೆ ಮಕ್ಕಳಿಗೆಲ್ಲ ರಜೆ ಇರ್ತದೆ, ಹಾಗಾಗಿ ತುಂಬ ಜನ ಕೂಡ ಇದ್ದರು. ಆದರೂ ನಾವು 2 ಸರಿ ದೇವ್ರನ್ನ ದರ್ಶನ ಮಾಡಿದ್ವಿ. ಏಕೆ ಅಂತಂದರೆ ದೇವ್ರನ್ನ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಏನೋ ಒಂಥರ ಫೀಲ್ ಆಗುತ್ತೆ. ಎಲ್ರಿಗೂ ಗೊತ್ತೇ ಇರೋ ವಿಷಯ, ಮಂತ್ರಾಲಯ ಅಂತಂದರೆ ಸ್ವರ್ಗಾಲಯ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದರೆ ಏನೋ ಒಂಥರ ನೆಮ್ಮದಿಯಾಗಿರುತ್ತೆ. ಏನೇ ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ ಏನೇ ಇದ್ದರೂ ಎಷ್ಟು ಸಮಾಧಾನ ಸಿಗುತ್ತೆ ಅಂತಂದರೆ ಅದು ಹೇಳೋಕ್ಕೆ ಆಗಲ್ಲ, ಎಲ್ರಿಗೂ ಗೊತ್ತಿರೋ ಅಂಥ ವಿಷಯನೇ. ಹಾಗೆಯೇ ದೇವ್ರ ದರ್ಶನ ಮಾಡಿಕೊಂಡು ನಾವು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಹೋಟೆಲ್ಗೆ. ಟಿಫನ್ ಏನಪ್ಪ ಅಂತಂದರೆ ಇಡ್ಲಿ ಮತ್ತು ಸಾಂಬಾರನ್ನ ನಾನು ತೊಗೊಂಡಿದ್ದೆ. ಟಿಫನ್ ಮಾಡಿಕೊಂಡು ನಾವೀಗ ನದಿ ಹತ್ರ ಹೋಗ್ತಿದ್ದೀವಿ. ಈಗ ನದಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂಟೆ ಕೂಡ ಇದ್ದಾವೆ ನೋಡಿ ಇಲ್ಲಿ. ಇಲ್ಲ ಆನ್ ಮಾಡಿದ್ದೀವಿ. ದೀಪ ಮಾಡು ಸುಮ್ಮನೆನಾ. ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್, ಸಖತ್ ಬಿಸಿಲು, ತಡೆಯೋಕ್ಕಾಗ್ತಾ ಇಲ್ಲ. ಕಾಲಲ್ಲಿ ಚಪ್ಪಲಿ ಹಾಕಿಲ್ಲ, ಕಾಲೆಲ್ಲ ಸುಡ್ತಾ ಐತೆ. ರೂಮ್ ಹತ್ರ ಹೋಗ್ತಾ ಇದ್ದೀವಿ, ಗೋಶಾಲೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ತುಂಬಾ ಬಿಸಿಲು, ತಡೆಯೋಕ್ಕಂತೂ ಆಗ್ತಾಯಿಲ್ಲ. ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ಚಪ್ಪಲಿ ಕೂಡ ರೂಮಲ್ಲಿ ಬಿಟ್ಟು ಬಂದಿರೋದ್ರಿಂದ ತುಂಬಾ ಬಿಸಿಲಾಯಿತು ನಮಗೆ. ಹಾಗಾಗಿ ಸ್ವಲ್ಪ ಜ್ಯೂಸ್ ಕುಡಿಯೋಣ, ಸೋಡಾ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದು ಕುಡಿತಾ ಇರುವಂಥದ್ದು. ರಾತ್ರಿಯಿಂದ ಬೆಳಗ್ಗೆವರೆಗೂ ಬರೋ ದಾರಿನಲ್ಲಿ ಮಳೆ ಸುರಿತಾನೇ ಇತ್ತು. ಮಂತ್ರಾಲಯದಲ್ಲಿ ಒಂದಾನೇನೂ ಮಳೆ ಇರಲಿಲ್ಲ, ತುಂಬಾ ಬಿಸಿಲಿತ್ತು ಫ್ರೆಂಡ್ಸ್. ದರ್ಶನ ಮುಗಿಸ್ಕೊಂಡು ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಇದ್ದರೆ ನೋಡಿ ಯಾವ ಥರ ಮಾಡಿದ್ದಾನೆ ವಿಡಿಯೋನ ಅಂತ ಅಂದ್ಬಿಟ್ಟು ಮಲ್ಕೊಂಡಿರೋದನ್ನ ವಿಡಿಯೋ ಮಾಡಿಟ್ಟಿದ್ದಾನೆ. ಹಾಗೆಯೇ ಹೊಟ್ಟೆ ಕೂಡ ಹಸಿವಾಗ್ತಾ ಇತ್ತು. ದೇವಸ್ಥಾನದ ಹತ್ರ ಪ್ರಸಾದಕ್ಕೆ ಅಂತ ಹೋದ್ವಿ. ಅಲ್ಲಿ 2 ಗಂಟೆ ಆಗಿರೋದ್ರಿಂದ ಕ್ಲೋಸ್ ಆಗಿತ್ತು. ಹಾಗಾಗಿ ಅಲ್ಲೇ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗಿದ್ವಿ. ದೇವಸ್ಥಾನ ಪಕ್ಕದಲ್ಲೇ ಇರುವಂಥದ್ದು ಹೋಟೆಲ್ ಇದು. ತುಂಬ ಹೊಟ್ಟೆ ತುಂಬ ಊಟನ ಕೊಡ್ತಾರೆ, ತುಂಬ ಟೇಸ್ಟ್ಫುಲ್ಲಾಗೂ ಇರುತ್ತೆ. ಒಂದ್ಸಲ ಮಂತ್ರಾಲಯಕ್ಕೆ ಬಂದರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ, ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಊಟ. ಹೊಟ್ಟೆ ತುಂಬಾ ಹಸಿವಾಗಿತ್ತು. ಹೋಟೆಲಲ್ಲಿ ಊಟ ಮಾಡಿಕೊಂಡು ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಮುಂದೆಗಡೆನೇ ಕುತ್ಕೊಂಡಿದ್ದೀವಿ. ನಮ್ಮ ಅಕ್ಕರೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಹಂಗಾಗಿ ಅವ್ರನ್ನ ವೆಯ್ಟ್ ಮಾಡಿಕೊಂಡು ಇಲ್ಲೇನೇ ದೇವಸ್ಥಾನ ಮುಂದೆ ಕುತ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಸೋಡಾ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಮ್ಮ ಫ್ರೆಂಡ್ ಕುಮಾರ ಮತ್ತೊಂದು ಕೊಡಿಸ್ತೀನಿ ಅಂತಂದರು, ಅದಕ್ಕೆ ಕುಡಿಯೋಕ್ಕೆ ಬಂದಿದ್ದೀನಿ. ಹಾಗೆಯೇ ನಮ್ಮ ಅಕ್ಕನ ಫ್ರೆಂಡ್ ಲಕ್ಷ್ಮಿ ಅಂತ ಅಂದ್ಬಿಟ್ಟು ಅವರು ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟಿದ್ದಾರೆ, ಏನೋ ಮನಸ್ತಾಪ ಮಾಡಿಕೊಂಡು ಅಂತ ಹೇಳಿದ್ರು. ಹಾಗಾಗಿ ಅವಳನ್ನ ಹುಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಬರೋಣ, ಸಮಾಧಾನ ಮಾಡಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋನ ಏನಾಯಿತು ಮುಂದೆ ಅಂತ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.